ಏನ್ ಮರಿ ಬರ್ತಡೆ ಅಂತೆ ಏನೋ ಗೊತ್ತಿಲ್ಲಪ್ಪ, ಜನ ಹಂಗ ಹೇಳ್ತಾರೆ. ಜನ ಹಂಗ ಹೇಳ್ತಾರ? ಹಾ, ಹೋಗ್ ಜನ್ರು. ಲಾ ಮಚ್ಚ, ನಿಂಗ್ ಏನ್ ಅನ್ಸುತ್ತೆ? ನಾವ್ ಮಿಡಲ್ ಈಸ್ಟ್ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ ಇಲ್ಲ ರಷ್ಯಾ ಇಂದ ಪೆಟ್ರೋಲ್ ತಗೊಂಡ್ರೆ ಚೆನ್ನಾಗಿರ್ತಾ? ಪೆಟ್ರೋಲ್ ಪಂಪ್ ಎದುರುಗಡೆ ಇರೋ ಬಾರಲ್ಲಿ ಕೆಳಗಡೆ ಬಿದ್ದಿರೋ 1 ಲೀಟರ್ ವಾಟರ್ ಬಾಟಲ್ ಎತ್ಕೊಂಡು 30 ರೂಪಾಯಿ ಪೆಟ್ರೋಲ್ ತುಂಬಿಸ್ಕೊಂಡು ಹೋಗೋದು ನೀನು. ನಿನಗೇನ್ ಸಿಕ್ಕಿದಲ್ಲ? ಎಲ್ಲಾ ಕಡೆ ವಾರ ಆಗ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಎಲ್ಲ ಬಿದೌಡಿರುತ್ತಲ್ಲ, 50 ರೂಪಾಯಿ ಕೇಳಿದ್ರೆ 5 ರೂಪಾಯಿ ಬಡ್ಡಿ ಕೇಳೋ ಬೋಳಿ ನೀನು. ಏನ ಕೇಳಿದ್ರೆ ಸಂಬಂಧ ಇಲ್ದಿರದೆಲ್ಲ ಹೇಳ್ತಿಯಲ್ಲ, ಹಂಗೇನೆ ನಿಂಗೂ ಸ್ಟಾಕ್ ಮಾರ್ಕೆಟ್ಗೂ ಸಂಬಂಧನೇ ಇಲ್ಲ. ಯಾಕೆ ಮಾತಾಡ್ತೀಯ? ಅದೆಲ್ಲ ಬಿಟ್ಟಾಕೋ, ಈ ದೆವ್ವ ಭೂತಗಳನ್ನೆಲ್ಲ ಯಾರು ನಂಬ್ತಾರ ಮಚ್ಚ ಈಗಿನ ಕಾಲದಲ್ಲೂ? ನಾನಂತೂ ನಂಬಲ್ಲಪ್ಪ. ನೀನೇನ್ ನಂಬ್ತೀಯ? ರೋಡಲ್ಲಿ ಹೋಗ್ಬೇಕಾದ್ರೆ ಅದ್ರ ಬೆಕ್ಕಡ್ಡ ಹೋದ್ರೆ 5 ನಿಮಿಷ ನಿಂತ್ಕಂತೀಯ. ಮೈ ಮೇಲೆ ಪಲ್ಲಿ ಬಿದ್ರೆ 3 ಸತಿ ಸ್ನಾನ ಮಾಡ್ಕಂತೀಯ. ಈ ತುಕ್ಕಲ್ಲಿನೆಲ್ಲ ನಂಬ್ತೀಯ, ಈ ದೆವ್ವ ಭೂತನೆಲ್ಲ ನಂಬಲ್ವಾ ನೀನು? ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕ್ಲೆ, ಹಿಂಗ್ ಸುಮ್ನೆ ಕೂತ್ಕೊಂಡ್ರೆ ಆಗಲ್ಲ ಮಚ್ಚ. ನೀನ್ ಯಾವ್ದೇ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ರೆ ಅದೇ ಬಿಸ್ನೆಸ್ ಅಲ್ಲಿ 1 ವರ್ಷ ಅವ್ರ ಕೆಳಗಡೆ ಕೆಲಸ ಮಾಡ್ಬೇಕು ನೀನು. ನಿನ್ ಹತ್ರ ಯಾವ್ದಾರು ಐಡಿಯಾ ಇದ್ರೆ ಕೊಡು, ಇಲ್ಲ ಬ್ಯಾಕ್ ಮುಚ್ಕೊಂಡಿರು. ಹಿಂಗೆಲ್ಲ ಸುಮ್ನೆ ರೀಲ್ಸ್ ಮಾಡ್ಕೊಂಬಂದ್ ತಲ್ದಂಗ್ ಮಾಡ್ ನಮ್ಗೆ. ಏನ್ ಮರಿ ನೆಮ್ಮದಿಯಾಗಿ ಯೋಲೋಕು ಬಿಡಲ್ವಲ್ಲೋ? ನೆಮ್ಮದಿನ ನಿಮ್ಗ IPL ಸ್ಟಾರ್ಟ್ ಆದ್ಮೇಲೆ ನೆಮ್ಮದಿ ಗಿಮ್ದಿ ಅನ್ನೋದೆಲ್ಲ ಮರ್ತ್ಬಿಡು. ಏನೋ 1 ಮ್ಯಾಚ್ ಗೆದ್ದ ತಕ್ಷಣ ಏನ್ ಆಗ್ಬಿಡಲ್ಲ. ಈಸಿ ಪೀಸಿ 200 ಟಾರ್ಗೆಟ್ ನ ಬರೀ 15 ಓವರ್ಸ್ ಅಲ್ಲಿ ಮುಗಿಸ್ ಕಳಿಸ್ಬಿಟ್ಟಿದೀವಿ. ನಿಮ್ನು ಹಿಂಗೆ ಮುಗಿಸ್ ಕಳಿಸ್ತಾ ಇರ್ತೀವಿ ನೋಡಪ್ಪ. ಅಭಿಷೇಕ್ ಶರ್ಮಾ ಇಂಡೈರೆಕ್ಟ್ ಆಗಿ ನಿಮ್ ಟೀಮ್ ಸಪೋರ್ಟ್ ಮಾಡ್ತಾವನೆ. ಹೌದಾ? ಯಾವಾಗ? ನೆನ್ನೆ ಮ್ಯಾಚ್ ಅಲ್ಲಿ 8 ಬಾಲ್ಗೆ 7 ರನ್ ನೋಡ್ಬಿಟ್ಟು ನಿಮ್ ತಲಾಕ್ ಟ್ರಿಬ್ಯೂಟ್ ಕೊಟ್ಟವನೆ. ಏನ ನಿಮ್ ಬಾಸ್ ಕೊಹ್ಲಿ ಹಂಗ್ ಕ್ಯಾಚ್ ಬಿಟ್ಬಿಟ್ರು? ಕ್ಯಾಚ್ ಬಿಟ್ಬಿಟ್ರೆ ಏನಾಯ್ತು? ಇಡೀ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ನಮ್ ಬಾಸ್ದೆ 5 4 5 6 ಹೊಡೆದಿರೋದು. ಮ್ಯಾಚ್ ಅಲ್ಲಿ ಹೈಯೆಸ್ಟ್ ಇಶಾನ್ ಕಿಶನ್ ಅಲ್ವೇನಾ? ನಮ್ ಟೀಮ್ ಕೂಡ ಹೇಳ್ತಾ ಇರೋದು. ಅದೆಲ್ಲ ಬಿಡು, ನಮ್ ಬ್ಯಾಟಿಂಗ್ ಹೆಂಗಿತ್ತು? ಬ್ಯಾಟಿಂಗ್ ನೋಡ್ದೆ ಅಪ್ಪ. ಫೀಲ್ಡ್ ಶಾಟ್ ಬರ್ತಿದಂಗೆ ಮನೆಗೆ ಹೊಂಟೋದ. ಅವ್ನು ಹಿಡ್ದಿರೋ 2 ಕ್ಯಾಚ್ ಅಲ್ಲಿ ನಿಮ್ ಇಡೀ ಟೀಮ್ ಔಟ್ ಆಗ್ಬಿಡುತ್ತೆ. ನಮ್ ಬಾಸ್ 50 ಹೆಂಗಿತ್ತು? ನೋಡ್ದೆ. ನಿಮ್ ಬಾಸ್ 45 ಆದ್ಮೇಲೆ ಕುಡ್ಸಿ 50 ತರ್ಸಿದ್ದು. ನಮ್ ಬಾಸ್ 50 ಆಗೋವರ್ಗು ಅಷ್ಟೇ. 50 ಆದ್ಮೇಲೆ ಎಲ್ಲಾರ್ಗು ಚಿತಾಲ್ ಪತಾಲೆ. ನಿಮ್ ಬಾಸ್ ತರ ಲಾಸ್ಟ್ ಅಲ್ಲಿ ಬಂದಿಲ್ಲ, ಲಾಸ್ಟ್ ಅಲ್ಲಿ 4 ಹೊಡ್ಬಿಟ್ಟೆ ಫಿನಿಶ್ ಮಾಡಿರೋದು. ಆದ್ರೂ ನೀವೆಲ್ಲ ಹೆವಿ ಈಸಿ ಗೆದ್ಬಿಟ್ರಿ ಬಿಡ. ನೀವೆಲ್ಲ ಬಾಯಿಗೆ ಬೀಜ ಬರ್ಸ್ಬಿಟ್ಟು ಗೆದ್ರೇನೆ ಮಜಾ. ಬರ್ಸೋಣ ನೆಕ್ಸ್ಟ್ ನಿಮ್ ಜೊತೆ ಐತಲ್ಲ, ನಿಮ್ ಬಾಯಿಗೆ ಬರ್ಸ್ಬಿಟ್ಟು ಗೆಲ್ತೀವಿ ಬಾ. ಬಂದ್ ನೋಡ್ತೇವಿ, ಇದು ಯಾವ್ದ ಹಳದಿ ಕಲರ್ ಬಂದತ್ತೆ. ಇದು CSK ಅಂತಂದ್ ಹೇಳಿ ಈ ಬಸ್ಗೆ ಹತ್ಲಿಲ್ಲ. ಆ ಬಸ್ ನೋಡೋದ್ರಾಗ ಇಲ್ಲ ಕ್ಯಾಂಪಸ್ ಬಂತು, ಇದ ನಮ್ಮ RCB ಬಸ್ ಅಂತ ಹೇಳಿ ಈ ಬಸ್ಗೆ ಹತ್ ಬಿಟ್ವಿ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ. ஒன்லி ஃபார் எவர் RCB. அது இவங்களுக்கோசரம் அவங்களுக்கோசரம் இல்ல. நான் இங்க வாழ்றேன், இங்க சாப்பிடுறேன், எங்க நாடு இங்க வாழ்றேன், எங்களுக்கோசரம் ಇದು. ಈಗ ನಾನು ತಮಿಳ್ನವನೇ. ನನ್ಗೆ ಇಲ್ಲೇ ಊಟ ಮಾಡ್ತಿದ್ದೀನಿ, ನನ್ಗೆ ಇಲ್ಲೇ ಕೆಲಸ ಮಾಡ್ತಿದ್ದೀನಿ, ನಾನು ಇಲ್ಲೇ ತಿಂದು ಇಲ್ಲೇ ಬಲ್ಲಿ ನನ್ಗೆ ಊಟ ಕೊಡೋ ಪ್ಲೇಸ್ ಇದು. ನನ್ನ ಸ್ಟೇಟ್ಗೆ ನಿಯತ್ತಾಗಿರ್ಬೇಕು. நான் இருக்கு கர்நாடகா, நான் பொண்ணு கர்நாடகா, என் தமிழ் தான் இல்லைன்னு சொல்ல. வாழ்ற இடம் வந்து கர்நாடகா. அவன் வந்துட்டா ஏன் டீமு, அவன் வந்துட்டா உன் டீம் எல்லாம் இல்ல. நான் சாப்பிடுறேன், நான் வாழ்றேன், இது ஏன் டீமு. பாகிஸ்தான் பிளேயரே வந்து பெங்களூர்ல ஆனாலும் இது ஏன் டீமு, நான் இங்க தான் சப்போர்ட் பண்ணுவேன். நான் பொருந்த இடம் கர்நாடகா. நான் வந்து எனக்கு எது சோறு போடுது, எனக்கு கர்நாடகா சோறு போடுது, அதுதான் சப்போர்ட் பண்றாங்க. கர்நாடகா இல்ல சொல்லிட்டு உங்களுக்கு நான் பொருந்த இடம் கர்நாடகா, அதான் சோறு போடுது, நான் சப்போர்ட் பண்றாங்க. ಬ್ರೋ ಫಸ್ಟ್ ಮ್ಯಾಚ್ ಗೆದ್ಬಿಟ್ಟಿದ್ದೀರಾ ಬ್ರೋ? ಫಸ್ಟ್ ಮ್ಯಾಚ್ ಗೆಲ್ತೀವಿ, ಸೆಕೆಂಡ್ ಮ್ಯಾಚ್ ಗೆಲ್ತೀವಿ, ಕೊನೆವರೆಗೂ ಎಲ್ಲಾ ಮ್ಯಾಚ್ ಇನ್ಮೇಲೆ ಗೆಲ್ಲೋದೇ ನಾವು ಬ್ರೋ. ಹೇಟರ್ಸ್ ಸೌಂಡ್ ಕೇಳಿದ್ರ ನೀವು? ಹೇಟರ್ಸ್ ಅಂತೂ ನಿನ್ನೆಯಿಂದ ಸೌಂಡೇ ಇಲ್ಲ ಬ್ರೋ. ಪಾಪ ನಮ್ ಪ್ಲೇಯರ್ಸ್ ಗೊತ್ತಾ, ಡೆಬ್ಯೂ ಅಲ್ಲೇ ವಿಕೆಟ್ ದಬಾ 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 ಅಂತ ವಿಕೆಟ್ ಬ್ರೋ. ಆಮೇಲೆ ಸಾಲ್ಟ್ ಕ್ಯಾಚ್ ಅಂತ ಬ್ರೋ, ನಮ್ ABD ನ್ಯಾಮ್ಕ ಬಂದ್ಬಿಟ್ರು ಬ್ರೋ, ಆ ತರ ಕ್ಯಾಚ್ ಬ್ರೋ. ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ನಮ್ ಪಡಿಕಲ್ ಬಂದು ಟಲ್ 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 ಅಂತ 6 ಮೇಲೆ 6 ಬ್ರೋ. ಅದಾದ್ಮೇಲೆ ನಮ್ ಕ್ಯಾಪ್ಟನ್ ಅಂತೂ 50 ಬ್ರೋ. ಇನ್ನೇನ್ ಬೇಕು ಬ್ರೋ? ನಿಮ್ ಕ್ಯಾಪ್ಟನ್ 30 ಎಲ್ಲ ಹೊಡೆದಿದ್ದು ಬ್ರೋ. ನಮ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಬ್ರೋ. ಪಟ್ಟಿದ್ದಾರಲ್ಲ ನಮ್ಗೆ ಯಾವತ್ತಿದ್ರು ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ನಿಮ್ಗೆ ನೆಕ್ಸ್ಟ್ ಮ್ಯಾಚ್ ಮತ್ತೆ ಬರ್ತೀವಿ ಬ್ರೋ. ಅಂಕಲ್ಸ್ ಮೇಲೆ, ಅಯ್ಯೋ ಸಾರಿ, ಈ CSK ಮೇಲೆ ಆಡ್ತೀವಿ ಬ್ರೋ. ಅವಾಗ ಸಿಗ್ತೀನಿ ಬ್ರೋ, ಅಲ್ಲಿವರೆಗೂ ಬೈ ಬ್ರೋ. ಇವಾಗ RCB ಇನ್ನೊಂದು ಟ್ರೋಫಿ ಗೆಲ್ಲೋದ್ರಿಂದ ಯಾರು ನಿಲ್ಸಕ್ಕಾಗಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಗಿಂತ ಇನ್ನ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ದಾರೆ. ಬಂದವರೆಲ್ಲ ಹೊಡೆಯೋರೇ ಆಗೋದ್ರು. ಆ ಬ್ಯಾಟಿಂಗ್ ಲೈನ್-ಅಪ್ ನ ನೋಡ್ತಾ ಇದ್ರೆ ಯಾರಾದ್ರೂ ಬೌಲಿಂಗ್ ಹಾಕಕ್ಕೆ ಮುಂದೆ ಬರ್ತಾರ. 200 ರನ್ಸ್ ನ 15 ಓವರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇವರು ಬ್ಯಾಟಿಂಗ್ ಆಡ್ತಾ ಇದ್ದಾರೋ ಇನ್ನೇನೋ ಆಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೈದರಾಬಾದ್ ಪ್ಲೇಯರ್ಸ್ ನ ಮಾತ್ರ ದಿಕ್ಕು ದೆಸೆ ಇಲ್ದಿರ ಮಾಡಾಕೋದು. ಇನ್ನ ನೆಕ್ಸ್ಟ್ ಟಾರ್ಗೆಟ್ ಚೆನ್ನೈ. ನೀವು ರೆಡಿ ಆಗಿರ್ಬೇಕು. ನಮ್ಮ ಬ್ಯಾಟರ್ಸ್ ನ ಕಂಟ್ರೋಲ್ ಮಾಡೋದು ಜಾಸ್ತಿ ಕಷ್ಟ ಅನಿಸ್ತಾ ಇದೆ.
ರೀ RCB ಪ್ರತಿ ಸತಿ ಡೆತ್ ಓವರ್ ನ ಹೇಸಲ್ವುಡ್ ಆಗ್ತಾನೆ. ನಮ್ VIP ಗಳಿಗೆ 2 ಓವರ್ ಕೊಡಿ, ನಾವು ಡೆತ್ ಓವರ್ ಅಲ್ಲಿ ಕಂಟ್ರೋಲ್ ಮಾಡ್ತೀವಿ, ನಾವು ತಲಾ ವಿಕೆಟ್ ತೆಗಿತೀವಿ. ಸರಿ, ಅವೆಂಜರ್ಸ್ ಅಲ್ಲಿ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಯಾವಾಗ್ಲೂ ರಾಬರ್ಟ್ ಡೋನಿ ಜೂನಿಯರ್ ಮಾಡ್ತಾನೆ. ನಮ್ಗೊಂದು ಅವಕಾಶ ಕೊಡಿ. ಪಾಪ ನನ್ ಮಗ ಸ್ಪೈಡರ್ ಮ್ಯಾನ್ ಆಗ್ಬೇಕಂತ ಜೇಡ ತಗೊಂಡು ಪ್ಯಾಂಟ್ ಒಳಗೆ ಬಿಡಿಸ್ಕೊಂಡು ಕಟ್ಸ್ಕೊಂಡಿದ್ದಾನೆ. ಸಾರ್ 1 ಡೌನ್ 2 ಡೌನ್ ಯಾರು ಬೇಕಾದ್ರೆ ಹೋಗ್ಲಿ, ಬಟ್ ಓಪನಿಂಗ್ ಮಾತ್ರ ಯಾವ ಊರಲ್ಲಿ ನಡೀತಿದೆ ಆ ಊರಿನ VIP ಗಳಿಗೆ ಆಡಕ್ ಬಿಡ್ಬೇಕು. ಅವಾಗ ನಾವು ತೋರಿಸ್ತೀವಿ ಪವರ್ ಪ್ಲೇ ಹಿಟ್ಟಿಂಗ್ ಅಂದ್ರೆ ಏನು ಅಂತ. ಸರ್ ನೀವ್ ಹಂಗ್ ಹೊಡಿತೀರಾ? ಸರ್ ಇಷ್ಟು ವರ್ಷದಿಂದ ಜನಗಳ ಲೈಫ್ ಅನ್ನೇ ಇಟ್ಟಿಟ್ಟು ಹೊಡಿತಾ ಇದೀವಿ. ಇನ್ ವೈಟ್ ಬಾಲ್ ಯಾವ್ಲಕ್ಕ ಬನ್ನಿ ಸರ್. ನಾರ್ಮಲ್ ಸಿಟಿಸನ್ಸ್ ಗಳು ಓಡಾಡೋ ತರ ನಾವು ಮಾಡಿರೋ ಹೊಂಡಗುಂಡಿ ರೋಡ್ ಅಲ್ಲಿ ನಮ್ಮಂತ VIP ಗಳಿಗೆ ಓಡಾಡಕ್ ಹೇಳ್ತಿದ್ದಾರೆ. ನಾನ್ ಹೇಳದಾರೆ ನಮ್ಗೆ ನೆಲದಿಂದ 10 ಅಡಿ ಮೇಲೆ ಆಕಾಶದಲ್ಲಿ ತೇಲ್ತಿರೋ ಅಂತ ಒಂದ್ ಸ್ಕೈ ಹೈವೇ ಮಾಡ್ಕೊಡಿ. ಅಂಡ್ ನಾರ್ಮಲ್ ಸಿಟಿಸನ್ಸ್ ಏನಾದ್ರು ಅದಕ್ಕೆ ಕಾಲಿಡಕ್ ಬಂದ್ರೆ ಅವ್ರನ್ನ ಶೂಟ್ ಮಾಡಿ ಅದೇ ಹೈವೇ ಇಂದ ಕೆಳಗೆ ಹಾಕುವಂತ ರೂಲ್ಸ್ ತಗೊಬನ್ನಿ. ಸರಿ, ಜೋಳದ ವೆಬ್ಸೈಟ್ ಅಲ್ಲಿ ಪ್ರೀಮಿಯಂ ಇಲ್ಲ ಅಂದ್ರೆ ಒಳ್ಳೊಳ್ಳೆ ವಿಡಿಯೋಗಳು ಸಿಗಲ್ಲ ಸರ್. ನಾನು ಹೇಳದಾರೆ ನಾರ್ಮಲ್ ಸಿಟಿಸನ್ಸ್ ದುಡ್ಡಲ್ಲಿ ನಮ್ ಎಲ್ಲಾ VIP ಗಳಿಗೆ 5 ಪ್ರೀಮಿಯಂ ಐಡಿಗಳನ್ನ ಕೊಟ್ಟು ನಮ್ಗೆ ನಮ್ ಫ್ಯಾಮಿಲಿಗೆ ಸಹಕರಿಸಬೇಕಂತ ಕೇಳ್ಕೊತೀನಿ ಸರ್. ನಾರ್ಮಲ್ ಜನಗಳ ಮೇಲೆ ಬೀಳೋ ಸೂರ್ಯನ ಬೆಳಕೆ ನಮ್ಮ ಮೇಲೂ ಬೀಳ್ತಾ ಇದೆ. ಹೇಳದಾರೆ ಮೊದಲು ಬಿಲ್ ಗೇಟ್ಸ್ ಅವ್ರಿಗೆ ಹ್ಯಾಪಿ ಡೆಂಟ್ ತಿನ್ಸಿ ಆಕಾಶ ಕಳಿಸಿ ಅಲ್ಲಿಂದ ಹಲ್ ಬಿಡಕ್ ಹೇಳಿ. ಅಂಡ್ ಆ ಲೈಟ್ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಪ್ರೀಮಿಯಂ ಕಟ್ಟಿದ್ರೆ ಮಾತ್ರ ಸಿಗುತ್ತೆ ಅಂತ ರೂಲ್ಸ್ ಮಾಡಿ. ನಾವ್ VIP ಗಳ್ರಿ, ನಾವು ನಾರ್ಮಲ್ ಜನಗಳ ತರ ಮಾಡಲ್ಲ. ನಾವು ಡೈಲಿ ನೈಟ್ ಬೇರೆ ತರನೇ ಮಾಡೋದು ಊಟನ. ಸರಿ, ಫೈಟರ್ ಜೆಟ್ಟು ಮಿಸೈಲ್ ಎಲ್ಲ ಬರೀ ಮಿಲಿಟರಿ ಅವ್ರಿಗೆ ಯೂಸ್ ಮಾಡಕ್ ಕೊಡ್ತಾರೆ. ನಮ್ VIP ಗಳಿಗೂ ಒಂದು ಅವಕಾಶ ಕೊಡಿ. ನಮಗೂ ಆಸ್ತಿಲಿ ಭಾಗ ಕೊಡ್ಬೇಕಾಗಿರೋ ರಿಲೇಟಿವ್ಸ್ ತುಂಬಾ ಜನ ಇದಾರೆ.